ನಮಸ್ಕಾರ ನಮ್ಮೆಲ್ಲ ಕರ್ನಾಟಕ ಜನರಿಗೆ ನೌಕರಿ ನೋಟಿಫಿಕೇಶನ್ ವೀಕ್ಷಣೆ ಮಾಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳಿರಿ. ಕೇಂದ್ರ ಮೀಸಲು ಪಡೆ ಅಂದ್ರ CRPF 2026ನೇ ಸಾಲಿನ ಬೃಹತ್ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸೈತ್ರಿ. ಒಟ್ಟು 9,195 ಹುದ್ದೆಗಳು ಅದಾವ್ರಿ. ಅದ್ರೊಳಗ ಕರ್ನಾಟಕಕ್ಕೆ 471 ಹುದ್ದೆಗಳು ಕರ್ನಾಟಕಕ್ಕೆ ಹಂಚಾವ್ರಿ. ಕಾನ್ಸ್ಟೇಬಲ್, ಟೆಕ್ನಿಕಲ್ ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ರಿ. ಈ ವಿಡಿಯೋದಾಗ ನಾನು ಉದ್ಯೋಗದ ಸಂಪೂರ್ಣ ವಿವರಗಳು ಅಂದ್ರ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕೊನೆ ತನಕ ನೋಡ್ರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಅಲ್ಲೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ. ನಾನು ಮಾಡೋ ಪ್ರತಿಯೊಂದು ಉದ್ಯೋಗದ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾವ್ರಿ. ವಿಡಿಯೋ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಉದ್ಯೋಗದ ಬಗ್ಗೆ ಹಸಿವಿದ್ದವರಿಗೆ ನಿಮ್ಮಿಂದ ಹೆಲ್ಪ್ ಆಕತಿ. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಚಾನಲ್ನಾಗ ಜಾಯ್ನ್ ಆಗ್ರಿ. ಅಲ್ಲಿ PDF ಕೊಟ್ಟಿರ್ತೀನಿ. ಫಸ್ಟ್ ಒಂದು ನೋಡ್ರಿ. ಫಸ್ಟ್ ಪಾಯಿಂಟ್, ಪ್ರಮುಖ ದಿನಾಂಕಗಳು. ಮೊದಲನೇದಾಗಿ ಪ್ರಮುಖ ದಿನಾಂಕಗಳನ್ನು ಗಮನಿಸಿದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಏಪ್ರಿಲ್ 20, 2026ದಿಂದ ಅರ್ಜಿ ಪ್ರಾರಂಭವಾಕೈತ್ರಿ. ಯಾರಿಗೆಲ್ಲ CRPF ನ್ಯಾಗ ಕೆಲಸ ಮಾಡ್ಬೇಕಂತಂದು ಕನಸು ಹೊತ್ತಿದ್ರಲ್ಲ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಐತಿ ನೋಡ್ರಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 19, 2026 ಮಟ್ಟ ಕೊನೆಯ ದಿನಾಂಕ ಕೊಟ್ಟಾರಿ. ಇನ್ನು ಹುದ್ದೆಗಳ ಬಗ್ಗೆ ಹೇಳೋದಾದ್ರೆ ಇದ್ರೊಳಗ ಕಾನ್ಸ್ಟೇಬಲ್ ಹುದ್ದೆಗಳು, ಡ್ರೈವರ್ ಹುದ್ದೆಗಳು, ಮೋಟಾರು, ಮೆಕ್ಯಾನಿಕಲ್, ಕಾರ್ಪೆಂಟರ್, ಟೈಲರ್, ಟ್ಯೂಬ್ಲರ್, ಕುಕ್ ಮತ್ತು ವಾಟರ್ ಕೆರಿಯರ್ ಸೇರಿದಂತೆ ಹಲವು ತಾಂತ್ರಿಕ ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ ಪುರುಷರು ಮಾತ್ರವಲ್ಲದೆ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಉತ್ತಮ ಅವಕಾಶ ಐತೆ ನೋಡ್ರಿ. ವೇತನ ಶ್ರೇಣಿ ನೋಡುವುದಾದರೆ ನಿಮಗೆ ತಿಂಗಳಿಗೆ 21,700ರಿಂದ 69,100 ರೂಪಾಯಿ ಮಟನು ನಿಮಗೆ ವೇತನ ಶ್ರೇಣಿ ಸಿಗ್ತದ್ರಿ. ಥರ್ಡ್ ಪಾಯಿಂಟ್ ನೋಡ್ರಿ, ವಯೋಮಿತಿ ಮತ್ತು ಶೈಕ್ಷಣಿಕ ಅರ್ಹತೆ ವಿಚಾರಕ್ಕೆ ಬಂದ್ರೆ ವಯೋಮಿತಿ ಡ್ರೈವರ್ ಹುದ್ದೆಗಳಿಗೆ 21ರಿಂದ 27 ವರ್ಷ ಒಳಗಿರಬೇಕು. ಉಳಿದ ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ 18ರಿಂದ 20 ವರ್ಷ ವಯೋಮಿತಿ ನಿಗದಿಪಡಿಸಲಾಗಿದೆ. ಸರ್ಕಾರದ ನಿಯಮದಂತೆ SC ST ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಇರ್ತದ್ರಿ. ಇನ್ನು ವಿದ್ಯಾರ್ಹತೆ ವಿಷಯಕ್ಕೆ ಬಂದ್ರೆ ಕನಿಷ್ಠ 10ನೇ ತರಗತಿ ಆಗಿರಬೇಕು. ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಪಟ್ಟ ಟ್ರೇಡ್ನಲ್ಲಿ ITI ಮತ್ತು ಅನುಭವದ ಪ್ರಮಾಣ ಪತ್ರ ಇರ್ಬೇಕ್ರಿ. ಇನ್ನು ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತದಂದ್ರ ಇದು ಒಂದನೇದು CBT ಟೆಸ್ಟ್ ಇರ್ತೈತಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಸೆಕೆಂಡ್ ಒನ್ ಫಿಸಿಕಲ್ ಟೆಸ್ಟ್ ಇರ್ತೈತ್ರಿ. ಥರ್ಡ್ ಒನ್ ನಿಮ್ಮ ಕೌಶಲ್ಯವನ್ನು ಪರೀಕ್ಷಿಸಲು ಟ್ರೇಡ್ ಟೆಸ್ಟ್ ಇರ್ತೈತ್ರಿ. ಫೋರ್ತ್ ಒನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ್ರಿ. ಪ್ರಮುಖವಾಗಿ ತಿಳ್ಕೊಳ್ರಿ, ಈ ಪರೀಕ್ಷೆಯು ಭಾರತದಾದ್ಯಂತ ವಿವಿಧ ಕೇಂದ್ರಗಳಲ್ಲಿ ನಡೆಯಲಿದ್ದು ಕರ್ನಾಟಕದ ಅಭ್ಯರ್ಥಿಗಳಿಗೂ ರಾಜ್ಯದ ಪ್ರಮುಖ ನಗರಗಳಲ್ಲಿ ಪರೀಕ್ಷಾ ಕೇಂದ್ರಗಳಿರ್ತಾವ್ರಿ. ಫಿಫ್ತ್ ಒನ್ ಪಾಯಿಂಟ್ ನೋಡ್ರಿ, ಮುಕ್ತಾಯ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ. ಅರ್ಜಿ ಸಲ್ಲಿಸಲು ಬಯಸುವವರು CRPFನ ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂಥ ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗ ಲಿಂಕ್ ಹಾಕಿರ್ತೇನ್ರಿ, ಅಲ್ಲಿ ಹೋಗಿ ಭೇಟಿ ಕೊಡ್ರಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 100 ರೂಪಾಯಿಗಳು ಇರ್ತದ್ರಿ ಅರ್ಜಿ ಶುಲ್ಕ. ಮಹಿಳೆಯರು ಹಾಗೂ SC ST ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರೋದಿಲ್ರಿ. ಒಂದು ಕಿವಿ ಮಾತ್ರ ನಿಮಗೆ, ಈಗಲೇ ತಯಾರಿ ಆರಂಭಿಸ್ಕೊಳ್ರಿ. ಯಾಕೆ ಇಷ್ಟೆಲ್ಲ ಈ ಮಾತು ಹೇಳ್ತೀನಪ್ಪ ಅಂತಂದ್ರೆ ನನ್ನ ಉದ್ದೇಶ ಯಾರೆಲ್ಲ ಇಷ್ಟು ದಿನ ಕನಸ್ಕೊಂಡಿದ್ರಲ್ರಿ ಕೆಲಸ ನನಸು ಮಾಡ್ಕೋಬೇಕಂತಂದು, ಅದಕ್ಕೆ ತಂದೆ ತಾಯಿ ಹೆಸರಿನ ಮೇಲೆ ಎತ್ತರಕ್ಕೆ ತಗೊಂಬರ್ರಿ, ಜೀವನವನ್ನು ರೂಪಿಸ್ಕೊಡ್ರಿ. ಯಾರಿಗೆಲ್ಲ ಈ ಮಾಹಿತಿ ಉಪಯೋಗ ಐತ್ರಿ ಅವರಿಗೆಲ್ಲ ಶೇರ್ ಮಾಡ್ರಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ರಿ, ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅವಶ್ಯಕವಾಗಿ ಡೌಟ್ ಇದ್ರೆ ಕಾಮೆಂಟ್ ಮಾಡ್ರಿ. ಎಲ್ಲರಿಗೂ ಶುಭವಾಗಲಿ.